ಓಕೆ, ನಿಮ್ಗೆ ಅನ್ಸತ್ತಾ ಗಿಲ್ಲಿಗೆ ಕಾವ್ಯ ಫ್ರೀ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು? ಪಾಪ ಅದನ್ನೊಂದು 2-3 ಸತಿ ಹೇಳ್ಬಿಡ್ತಾರೆ ಕಾವ್ಯನಿಗೆ, ನೀನು ಪ್ರಾಡಕ್ಟ್ ಜೊತೆ ಬಂದಿರೋ ಫ್ರೀ ಪ್ರಾಡಕ್ಟ್ ಅಂತ. ನಿಮಗೆ ಹಂಗೆ ಅನ್ಸತ್ತಾ? ಕಾವ್ಯ ಇಂಡಿವಿಜುವಲಿ ಆಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾನೆ ಇಲ್ಲ. ನಾನು ಹೇಗೆ ಬಂದಿ ಆಗಿದ್ನೋ, ಅಭಿ ಹೈಪರ್ ಆಕ್ಟಿವ್ ಆಗಿದ್ದಾಗ ಎಲ್ಲೋ ಒಂದು ಕಡೆ ನನ್ನ ಪರ್ಸ್ನಾಲಿಟಿ ಹೊರಗಡೆ ಬಂದಿಲ್ವೋ, ಹಾಗೆ ಪ್ರಾಬ್ಲಿ ಗಿಲ್ಲಿ ಪರ್ಸ್ನಾಲಿಟಿಯಿಂದ ಕಾವ್ಯಂಗೂ ಅಫೆಕ್ಟ್ ಆಗಿದೆ. ಬಟ್ ನನ್ನ ಪ್ರಕಾರ ನೆಗೆಟಿವ್ ಆಗಿ ಅಫೆಕ್ಟ್ ಆಗಿರೋದಕ್ಕಿಂತ ಪಾಸಿಟಿವ್ ಆಗಿ ತುಂಬ ಅಫೆಕ್ಟ್ ಆಗಿದೆ, ಅಡ್ವಾಂಟೇಜ್ ತುಂಬ ಸಿಕ್ಕಿದೆ. ಕಾವ್ಯ ಒಬ್ಬರೇ ಆಗಿದ್ರೆ ಕಳೆದು ಹೋಗ್ತಿದ್ರು, ತುಂಬ ಕಷ್ಟ ಆಗಿರೋದು ಅವರಿಗೆ, ಟೈಮ್ ತೊಗೊಂಡು ಆಟ ಆಡ್ತಿದ್ರು. ಗಿಲ್ಲಿ ಸಪೋರ್ಟ್ ಇರೋದ್ರಿಂದ, ಚಂದ್ರಣ್ಣ ಸಪೋರ್ಟು ಸಿಗ್ತಿದೆ ಅವರಿಗೆ, ಇಬ್ಬರು ಸಪೋರ್ಟ್ ಸಿಸ್ಟಮ್ ಮನೆಯಲ್ಲಿ ಇದ್ದಾರೆ ಅಂದಾಗ ನಿಮಗಿರೋ ಧೈರ್ಯನೇ ಬದಲಾಗುತ್ತೆ. ಆ್ಯಂಡ್ ಮೋರ್ ದ್ಯಾನ್ ದಟ್, ಗಿಲ್ಲಿ ಕಾವ್ಯನೆಲ್ಲೂ ಸೈಲೆಂಟ್ ಆಗಿರೋದಕ್ಕೆ ಬಿಡಲ್ಲ, ಅದು ಅಡ್ವಾಂಟೇಜ್. ಗಿಲ್ಲಿ ಕಾಣಿಸ್ಕೊಂಡಿರೋ ಕಡೆ ಕಾವ್ಯನೂ ಕಾಣಿಸ್ಕೋತಾರೆ. ಸೊ ಅದು ಕಪಲ್ ಅಂತ ಬರುತ್ತೆ, ಮನೆ ಅಂದಮೇಲೆ ಕಥೆ ಅಂದಮೇಲೆ ಒಂದು ಸ್ಟೋರಿ, ಒಂದು ಲವ್ ಸ್ಟೋರಿ, ಅದು ತಮಾಷೆನೋ ಏನೇ ಆಗಿರ್ಬೋದು, ಒಂದು ತಮಾಷೆ ಅಂತಾನೆ ತಗೊಳ್ಳೋಣ ಅದನ್ನ. ಆ್ಯಂಡ್ ಈ ಪ್ರೀವಿಯಸ್ ನಾನ್ ಫಿಕ್ಷನ್ ಶೋನಲ್ಲೂ ಗಿಲ್ಲಿ ಹುಡುಗಿಯರ ಜೊತೆ ಹಾಗೆ ತರ್ಲೆ ಮಾಡಿಕೊಂಡು ಸಿಂಪಲ್ ವಿಚಾರಗಳಲ್ಲಿ ಕನೆಕ್ಟ್ ಮಾಡಿಕೊಂಡು ಒಳ್ಳೆ ಕಂಟೆಂಟ್ನ ಕೊಡ್ತಾರೆ. ಐ ಥಿಂಕ್ ಕಾವ್ಯಗೆ ತುಂಬ ಅಡ್ವಾಂಟೇಜ್ ಗಿಲ್ಲಿ.